ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ಇಂದು ನಡೆದಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರವಾಗಿದೆ? ಸೊ ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರವಾಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಅಕ್ಕ. ಸಜಾತಿಯ ಒತ್ತಕ್ಷರ ಅಂದರೆ ಅದೇ ಜಾತಿಯ ಒತ್ತಕ್ಷರ ಬತ್ತು ಅಂದ್ರೆ ಅದನ್ನು ನಾವು ಸಜಾತಿಯ ಒತ್ತಕ್ಷರ ಅಂತೀವಿ. ಸೊ ಇದಕ್ಕೆ ಅಕ್ಕ ಅನ್ನೋದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವುವು? ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವುವು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಗುಣಿತಾಕ್ಷರಗಳು. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಗುಣಿತಾಕ್ಷರಗಳು. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ, ಶೇಷ ಪದದ ವಿರುದ್ಧಾರ್ಥಕ ಶಬ್ದ ಯಾವುದು? ಶೇಷ ಪದದ ವಿರುದ್ಧಾರ್ಥಕ ಶಬ್ದ ಯಾವುದು? ಸೊ ಶೇಷ ನಿಶೇಷ. ಶೇಷ ಶಬ್ದದ ವಿರುದ್ಧಾರ್ಥಕ ಶಬ್ದ ನಿಶೇಷ. ನೆಕ್ಸ್ಟ್ ಪ್ರಶ್ನೆ, ಆರ್ಧ ಪದದ ವಿರುದ್ಧ ಪದವನ್ನು ಗುರುತಿಸಿ. ಆರ್ಧ ಪದದ ವಿರುದ್ಧ ಪದ ಗುರುತಿಸಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶುಷ್ಕ. ನಾನು ನಿನ್ನೆ ಸಾಲ್ವ್ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಬಂದಿತ್ತು. ಬೇಕಾದರೆ ನೀವು ಒಂದ್ಸಾರಿ ಹೋಗಿ ಅಬ್ಸರ್ವ್ ಮಾಡಿ. ಆರ್ಧ ಪದದ ವಿರುದ್ಧ ಪದವನ್ನು ಗುರುತಿಸಿ. ಸೊ ಕ್ವಶನ್ನು ಸೇಮ್ ಇತ್ತು, ಆಪ್ಷನ್ಸು ಸೇಮ್ ಇತ್ತು. ಹಾಗಾಗಿನೇ ಹೇಳೋದು ಹಿಂದಿನ ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರಿಂದ ನಮಗೆ ಖಂಡಿತ ಯೂಸ್ಫುಲ್ ಇದೆ ಅಂಥೇಳಿ. ಸೊ ನೆಕ್ಸ್ಟ್ ಪ್ರಶ್ನೆ, ಆರನೇ ಪ್ರಶ್ನೆ, ಈ ಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ. ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ವರ್ತಮಾನ ಕಾಲ. ಥಳಥಳಿಸುತ್ತದೆ ಅನ್ನೋದು ವರ್ತಮಾನ ಕಾಲಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು? ಸೊ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು ಅಂದರೆ ಪ್ರೀತಿ. ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಪದಗಳಿಗೆ ಭಾವನಾಮ ಅಂತ ಕರೀತಾರೆ ಅಂತ ಹೇಳಿದೆ. ಸೊ ಪ್ರೀತಿ ಅನ್ನೋದು ಇದು ಭಾವಕ್ಕೆ ಸಂಬಂಧಪಟ್ಟಂತಹ ಪದವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಉಕ್ಕರಿಸು ಪದದ ಸಮಾನಾರ್ಥಕ ರೂಪ ಯಾವುದು? ಉಕ್ಕರಿಸು ಪದದ ಸಮಾನಾರ್ಥಕ ರೂಪ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕುದಿಸು. ಉಕ್ಕರಿಸು ಪದದ ಸಮಾನಾರ್ಥಕ ಪದ ಕುದಿಸು. ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು? ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ತಾತ್ಪರ್ಯ ಮತ್ತು ತತ್ವ. ಇದು ಹೊಂದಾಣಿಕೆಯಾಗದ ಜೋಡಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿರಿ. ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಭವರ ಜಗಳ. ನೆಕ್ಸ್ಟ್ ಪ್ರಶ್ನೆ, ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ನಾಲ್ವಡಿ ಕೃಷ್ಣರಾಜ ಒಡೆಯರು. ಕನ್ನಡ ನಾಡಿನ ಭೋಜ ಅಥವಾ ವಿಕ್ರಮಾದಿತ್ಯ ಅಂಥೇಳಿ ಯಾರು ಕರೆಸ್ಕೊಂಡಾರಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ನೆಕ್ಸ್ಟ್ ಪ್ರಶ್ನೆ, ಅಶ್ಮಾರೋಹಣ ಈ ಶಬ್ದದ ಅರ್ಥ. ಅಶ್ಮಾರೋಹಣ ಈ ಶಬ್ದದ ಅರ್ಥ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕುದುರೆ ಓಡಿಸುವುದು. ಅಶ್ಮಾರೋಹಣ ಶಬ್ದದ ಅರ್ಥ ಏನು ಅಂದರೆ ಕುದುರೆ ಓಡಿಸುವುದು. ನೆಕ್ಸ್ಟ್ ಪ್ರಶ್ನೆ, 13ನೇ ಪ್ರಶ್ನೆ, ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ. ಹೇಳಿಕೆ ಏನಂದರೆ ಯತಿ ಎಂದರೆ ವಿರಾಮ. ಸೊ ವಿವರಣೆ ಏನಂದರೆ ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ. ಈ ಮೇಲಿನ ಹೇಳಿಕೆ ಮತ್ತು ವಿವರಣೆಯಲ್ಲಿ ಸರಿಯಾದದ್ದನ್ನು ಗುರುತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 1 ಹೇಳಿಕೆ ಮಾತ್ರ ಸರಿ. ಸೊ ಯತಿ ಅಂದರೆ ವಿರಾಮ ಎಂದರ್ಥ, ಬಟ್ ವಿವರಣೆ ಸರಿಯಾಗಿಲ್ಲ. ಹಾಗಾಗಿ ಹೇಳಿಕೆ ಮಾತ್ರ ಸರಿ. ನೆಕ್ಸ್ಟ್ ಪ್ರಶ್ನೆ, 14ನೇ ಪ್ರಶ್ನೆ, ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಗುರುತಿಸಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ನಮಗೆ ಉಪಾಧ್ಯಾಯರು. ನಮ್ಮ ಉಪಾಧ್ಯಾಯರು ನಮಗೆ ಉಪಾಧ್ಯಾಯರು. ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ, ಈ ಮುಂದಿನ ಯಾವ ವಚನಕಾರರ ಅಂಕಿತ ನಾಮಗಳು ಸರಿಯಾಗಿವೆ ಗುರುತಿಸಿ. ಸೊ ಅಕ್ಕ ಮಹಾದೇವಿ, ಬಸವಣ್ಣ, ಮಡಿವಾಳ ಮಾಚಿದೇವ, ಲಿಂಗಪೆದ್ದಿ ಅಂತಿದೆ ಆಪ್ಷನು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ 3 ಸಿ ಮತ್ತು ಡಿ. ಸಿ ಮತ್ತು ಡಿ ಅನ್ನೋದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು? ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಜಾತ್ಯತೀತ. ಆಪ್ಷನ್ 4 ಜಾತ್ಯತೀತ.
ದಿಕ್ ಪ್ಲಸ್ ದೇಶ ಈ ಪದವನ್ನು ಕೂಡಿಸಿ ಬರೆದಾಗ ಒದಗುವ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಹೇಳಿದೆ ಪ್ರಶ್ನೆ. ಸೊ ದಿಕ್ ಪ್ಲಸ್ ದೇಶ ದಿಗ್ದೇಶ. ಆಪ್ಷನ್ 2 ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ 18ನೇ ಪ್ರಶ್ನೆ. ಉದಕ, ಜಲ, ತೋಯ, ಸಲೀಲ, ಅಂಬು ಪದಗಳ ಸಮಾನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುವು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ನೀರು. ಉದಕ, ಜಲ, ತೋಯ, ಸಲೀಲ, ಅಂಬು ಅಂದರೆ ನೀರು ಎಂಬರ್ಥ. ನೆಕ್ಸ್ಟ್ ಪ್ರಶ್ನೆ 19ನೇ ಪ್ರಶ್ನೆ. ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಗಳಗನಾಥರು. ಕನ್ನಡ ಕಾದಂಬರಿ ಪಿತಾಮಹ ಅಂಥೇಳಿ ಕರೆಸಿಕೊಂಡವರು ಯಾರು ಅಂದರೆ ಗಳಗನಾಥರು. ನೆಕ್ಸ್ಟ್ ಪ್ರಶ್ನೆ. ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 1 ದ.ರಾ. ಬೇಂದ್ರೆ ನಾದಲೀಲೆ. ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂದರೆ ದ.ರಾ. ಬೇಂದ್ರೆ ಅವರ ನಾದಲೀಲೆ. ಈ ಉಳಿದ 3 ತಪ್ಪಾಗಿವೆ. ನೆಕ್ಸ್ಟ್ ಪ್ರಶ್ನೆ. ಗುಂಪಿಗೆ ಸೇರದ ಪದವನ್ನು ಆರಿಸಿರಿ. ಗುಂಪಿಗೆ ಸೇರದ ಪದವನ್ನು ಆರಿಸಿರಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಔಷಧ. ಗುಂಪಿಗೆ ಸೇರದ ಪದವನ್ನು ಆರಿಸಿರಿ ಅಂದರೆ ಔಷಧ. ನೆಕ್ಸ್ಟ್ ಪ್ರಶ್ನೆ 22ನೇ ಪ್ರಶ್ನೆ. ಕಾಂತಾರ ಇದರ ಸಮಾನಾರ್ಥಕ ರೂಪಗಳು. ಕಾಂತಾರ ಇದರ ಸಮಾನಾರ್ಥಕ ರೂಪಗಳು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ 1 ಅಡವಿ, ಅರಣ್ಯ, ವಿಪಿನ, ಕಾಡು. ಕಾಂತಾರ ಇದರ ಸಮಾನಾರ್ಥಕ ಪದಗಳು ಯಾವುವು ಅಂದರೆ ಅಡವಿ, ಅರಣ್ಯ, ವಿಪಿನ, ಕಾಡು. ನೆಕ್ಸ್ಟ್ ಪ್ರಶ್ನೆ. ಇಷ್ಟು ಎಂಬುದು ಸಂಖ್ಯಾವಾಚಕ, ಪರಿಮಾಣವಾಚಕ, ದಿಗ್ವಾಚಕ, ಪ್ರಕಾರವಾಚಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಪರಿಮಾಣವಾಚಕ. ಇಷ್ಟು ಎಂಬುದು ಪರಿಮಾಣವಾಚಕ. ನೆಕ್ಸ್ಟ್ ಪ್ರಶ್ನೆ. ಸೊ 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅನುನಾಸಿಕ ಸಂಧಿ. ಹಾಗೂ 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೂಡಲೇ. ಕೂಡಲೇ ಅನ್ನೋದು ಇದು ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ ಅಂದರೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಬ್ರಾಹ್ಮಿ ಲಿಪಿಯಿಂದ ಕನ್ನಡ ಅಂಕಿಗಳು ರೂಪ ಪಡೆದಿವೆ. ನೆಕ್ಸ್ಟ್ ಪ್ರಶ್ನೆ. ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಅಂದರೆ ಇದು ಬಿಂಬ ಪ್ರತಿಬಿಂಬ ಇರೋದ್ರಿಂದ ಇದು ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ. ಪತರಗುಟ್ಟು ಈ ನುಡಿಗಟ್ಟಿನ ಅರ್ಥ. ಪತರಗುಟ್ಟು ಈ ನುಡಿಗಟ್ಟಿನ ಅರ್ಥ ಹೆದರು. ಪತರಗುಟ್ಟು ಈ ನುಡಿಗಟ್ಟಿನ ಅರ್ಥ ಏನು ಅಂದರೆ ಹೆದರು. ಈ ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಬರೆಯಿರಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಭ್ರಷ್ಟಾಚಾರ. ಭ್ರಷ್ಟಾಚಾರ ಆಪ್ಷನ್ 1 ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ 30ನೇ ಪ್ರಶ್ನೆ. ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಪಾರಮಾರ್ಥಿಕ. ಪಾರಮಾರ್ಥಿಕ ಅನ್ನೋದು ಇದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ. ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶ್ಲೇಷಾಲಂಕಾರ. ಇದು ಶಬ್ದಾಲಂಕಾರ ಅಲ್ಲ.